ಗಾಂಧಿನೂ ಕೂಡ ಗಾಂಧಿ ಮಗ ಮದುವೆ ಆಗಿದ್ದು ರಾಜಾಜಿ ಮಗಳನ್ನು. ಗಾಂಧಿ ವೈಶ್ಯ, ರಾಜಾಜಿ ಬ್ರಾಹ್ಮಣ. ಆಮೇಲೆ ಒಂದು ತೀರ್ಮಾನ ತಗೋತಾರೆ ಗಾಂಧಿ, ನಾನು ಆಶ್ರಮದಲ್ಲಿ ಅಂತರ್ಜಾತೀಯವಲ್ಲದ ವಿವಾಹಕ್ಕೆ ಯಾವುದಕ್ಕೂ ನಾನು ಅವಕಾಶ ಕೊಡಲ್ಲ, ಅಂದರೆ ಅಂತರ್ಜಾತಿ ವಿವಾಹ ಆಗಬೇಕು, ಅಂದರೆ ಸೆಕ್ಯುಲರಿಸಮ್ ಅಂದರೆ ಅದು ಇಂಟರ್ ರಿಲಿಜನ್ ಆಗ್ಬೋದು, ಇಂಟರ್ ಕ್ಯಾಸ್ಟ್ ಆಗ್ಬೋದು. ಇದರಿಂದ ಸಾಮಾಜಿಕ ಸಮಾನತೆಯನ್ನು ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದು ಸೆಕ್ಯುಲರಿಸಮ್ ಬಗ್ಗೆ ಅವರ ಏನು ತೆಗೆದುಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ಸೆಕ್ಯುಲರಿಸಮ್ ತೆಗೆದು ಹಾಕಿದರೆ ಜಾತಿ ವ್ಯವಸ್ಥೆ ಉಳಿಯುತ್ತೆ, ಈ ಶ್ರೇಣೀಕೃತ ಸಮಾಜವನ್ನು ಉಳಿಸ್ಬೇಕು ಅನ್ನೋದ್ರೊಳಗೆ ಅವ್ರು ಪೂರ್ಕ ಇದ್ದಾರೆ. ಇದು ನಿಮ್ಮ ವಿಮರ್ಶೆ ಏನಿದೆ, ನೀವು ಪ್ರಶ್ನೆ ಕೇಳಿ ನಾನು ಅರ್ಥಕೊಂಡಿದ್ದು ನಾನು ಹೇಳ್ತೇನೆ. ನೆಕ್ಸ್ಟ್ ಇನ್ನೊಂದು ಪುಟ ಕೊಟ್ಟಿದ್ದೇನೆ ನಿಮ್ಮ ಕೈಗೆ, 169 ಪೇಜ್. ನಾವು ಇಲ್ಲಿ ಇಷ್ಟು ಜನ ಇದ್ದೇವೆ. ವೆದರ್ ಯು ಆರ್ ಅಗೇನ್ಸ್ಟ್ ದಿ ಫೆಡರಲ್ ಸಿಸ್ಟಮ್, ನಾವು ಫೆಡರಲ್ ಸಿಸ್ಟಮ್ ಪರವಾಗಿದ್ದೀವಿ, ಫೆಡರಲ್ ಸಿಸ್ಟಮ್ ಬೇಡ ಅಂತ ಇವರು ಹೇಳ್ತಾರೆ. ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ. ಇವತ್ತು ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಕರ್ನಾಟಕ ಗೌರ್ಮೆಂಟ್ ಇದೆ, ತಮಿಳು ಗೌರ್ಮೆಂಟ್ ಇದೆ, ಕೇರಳದ ಒಂದು ಗೌರ್ಮೆಂಟ್ ಇದೆ, ಆಂಧ್ರದ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಆ ಭಾಷೆಯ ಆಧಾರದ ಮೇಲೆ ಹೆಚ್ಚು ಕಡಿಮೆ ಭಾಷಾವರ ಪ್ರಾಂತ್ಯಗಳನ್ನು ಮಾಡಿದ್ದಾರೆ. ಈ ಗೌರ್ಮೆಂಟ್ಗಳನ್ನ ತೆಗೆದು ಹಾಕಬೇಕು ಅಂತಕ್ಕಂಥದ್ದು ಅವ್ರ ನಿಲುವು. ನಾವು ಅದರ ವಿರುದ್ಧ ಇದ್ದೀವಿ. ಅವರ್ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್ ವಿತ್ ದಿ ಫೆಡರಲ್ ಸಿಸ್ಟಮ್, ಕಾಂಗ್ರೆಸ್ ಸ್ಟ್ಯಾಂಡ್ಸ್ ವಿತ್ ದಿ ಫೆಡರಲ್ ಸಿಸ್ಟಮ್. ಈಗ ಭಾಷೆ ಉಳಿಬೇಕು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಹೋರಾಟ ಮಾಡ್ತಾಯಿದೆ. ನಾನು ತಂದಿರತಕ್ಕಂಥ ಏನು ಅಮೆಂಡ್ಮೆಂಟ್ ಇದೆ ಅದು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಉಳ್ಕೊಂಡಿದೆ. ಕನ್ನಡನ ಮಾಧ್ಯಮ ಮಾಡಬೇಕು ಅಪ್ ಟು 5th ಸ್ಟ್ಯಾಂಡರ್ಡ್ ಅಂತ ಏನು ನಾವು ಇನ್ಯಾಕ್ಟ್ಮೆಂಟನ್ನು ನಾವು 15ರಲ್ಲಿ ನಾವು ರೆಸಲ್ಯೂಷನ್ ಮಾಡಿದ್ವಿ ಶಾಸನಸಭೆಯಲ್ಲಿ. ದಟ್ ಈಸ್ ನೌ ಇಟ್ ಈಸ್ ಪೆಂಡಿಂಗ್ ಬಿಫೋರ್ ದಿಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವ್ರ ಆಫೀಸರ್ ಕುಳಿತಿದೆ. ಈ ರಾಜ್ಯ ಭಾಷೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇವರು ಹಿಂದಿಯನ್ನು ತರಬೇಕು, ಸಂಸ್ಕೃತ ಉಳಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರು ಸ್ಪಷ್ಟಪಡಿಸ್ಬೇಕು ಅನ್ನೋದು, ಕನ್ನಡ ಭಾಷೆಗೆ ನಾವು ವಿರುದ್ಧ ಇದ್ದೇವೆ, ರಾಜ್ಯ ಭಾಷೆಗಳ ಅಗತ್ಯ ಇಲ್ಲ, ಫೆಡರಲ್ ಸಿಸ್ಟಮ್ ನೇರವಾಗಿ ಹೇಳಿ. ಮುಂದೆ ಮಾಡೋದಕ್ಕೆ ಈಗ ಯಾಕೆ ಮಾಡಬೇಕು ಅದನ್ನು? ಅಂದರೆ ಅದನ್ನು ಹೇಳಿಬಿಟ್ರೆ ನಾಳೆ ಓಟ್ ಬರೋಲ್ಲ ಅನ್ನೋ ಕಾರಣಕ್ಕಾಗಿ, ಅಂದರೆ ಅವರ ಹಿಡನ್ ಅಜೆಂಡಾ ಆ ರೀತಿ ಇದೆ. ನನಗೆ ಮಾಧ್ಯಮದ ಮಿತ್ರರ ವಿಶ್ಲೇಷಣೆಗಳು ಕೂಡ ಉಂಟು. ನನಗೆ ಇವತ್ತೇ ಉತ್ತರ ಬೇಕು ಅಂತಿಲ್ಲ. ಇದನ್ನು ವಿಮರ್ಶೆ ಮಾಡಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ. ನೆಕ್ಸ್ಟ್, ಈಗ ಮೋದಿಯವರು 1923ರಲ್ಲಿ, ಮೊನ್ನೆ 24ರಲ್ಲಿ ಮತ್ತು 18ರಲ್ಲಿ ಈ ದೇಶಾದ್ಯಂತ ಪ್ರಚಾರ ಭಾಷಣ ಮಾಡುವಾಗ ಈ ಕಾನ್ಸ್ಟಿಟ್ಯೂಷನನ್ನು ಹಾಳು ಮಾಡ್ತಿರೋರು ಕಾಂಗ್ರೆಸ್ನವರು, ನಾವು ಈ ಸಂವಿಧಾನವನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದಕ್ಕೆ ಕ್ಲಾರಿಫಿಕೇಷನ್ ಬೇಕು. ಈ ರಾಜ್ಯದ ನಮ್ಮ ವಿರೋಧ ಪಕ್ಷ ನಾಯಕರು, ರಾಜ್ಯದ ಅಧ್ಯಕ್ಷರು ಅವ್ರು ಏನು ಓದ್ಕೊಂಡಿದ್ದಾರಾ ಇಲ್ವೋ ಈ ಚಿಂತನಗಂಗಾ, ಅಥವಾ ನಾವೇನಾದ್ರು ಅವ್ರಿಗೆ ಕಳಿಸ್ಕೊಡ್ಬೇಕಾ? ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ, ಸಾರ್ವಜನಿಕ ಬದುಕಿನಲ್ಲಿ ಅಧಿಕಾರ ಹಣಕ್ಕಾಗಿ ಪಾರ್ಟಿ ಹಿಡಿದು ಹೋಗಿಬಿಡ್ತಾರೆ, ಓದೋದೇ ಇಲ್ಲ, ಅವ್ರದ್ದು ಹಿಂದಿನ ಪರಿಸ್ಥಿತಿ ಏನು ಗೊತ್ತಿಲ್ಲ. ಬೆಳಗ್ಗೆ ಬಂದು ನೀವು ಕೇಳಿದ ತಕ್ಷಣ ಬಾಯಿಗೆ ಬಂದಿದ್ದು ಒಂದು ಹೇಳಿ ಮನೆಗೆ ಹೋಗಿಬಿಡ್ತಾರೆ. ಈ ಎಲ್ಲೋ ಒಂದು ಕಡೆ ಇವ್ರು ಓದ್ಕೊಂಡಿದ್ದಾರಾ ಇಲ್ಲ ಅನ್ನೋದು ನನಗೆ ಡೌಟ್ ಇದೆ. ಇದರೊಳಗೆ ಏನು ಹೇಳ್ತಾರೆ? ಅಲ್ಲ ಅಂತ ಹೇಳಲ್ಲ. ಭ್ರಷ್ಟಾಚಾರ ಎಲ್ಲ ಪಾರ್ಟಿಯಲ್ಲೂ ಇದೆ, ಎಲ್ಲ ಪಾರ್ಟಿಯವರು ಇದ್ದಾರೆ. ದೇಶದ ಅದು ವ್ಯಕ್ತಿಗತವಾಗಿರ್ತಕ್ಕಂಥ ನಿರ್ಣಯಗಳು. ಅದು ಇಟ್ ಈಸ್ ನಾಟ್ ದಿ ಪಾಲಿಸಿ ಆಫ್ ದಿ ಪಾರ್ಟಿ. ಇಟ್ ಈಸ್ ನಾಟ್ ದಿ, ಈಗ ನಾನೇನಾದ್ರು ತಪ್ಪು ಮಾಡಿದೆ, ನಾನು ಭ್ರಷ್ಟಾಚಾರ ಮಾಡಿದೆ, ಇಟ್ ಇಸ್ ಎ ಅಫೆನ್ಸ್ ಮೇಡ್ ಬೈ ಮೀ. ಹೌದು, 100%. ಅದು ಪಕ್ಷದ ಸಿದ್ಧಾಂತದಲ್ಲ, ಅದು ಪಕ್ಷಕ್ಕೆ ಸಿದ್ಧಾಂತದ ಬರಲ್ಲ, ಅದು ಅವರೇ ಹೇಳಬೇಕು. ಆದ್ದರಿಂದ ಅದರೊಳಗೇನು ಇದಿಲ್ಲ. ಇದರೊಳಗೆ ಏನು ಹೇಳ್ತಾರೆ? 227 ಪೇಜ್ 227ಅಲ್ಲಿ ನಾನು ನಿಮಗೆ ಕೈ ಕೊಟ್ಟಿದ್ದೇನೆ. ಪೇಜ್ 227ಅಲ್ಲಿ ಸ್ವಲ್ಪ ಮಾತ್ರ ಓದ್ತೀನಿ. 1 ಕಂಟ್ರಿ, 1 ಸ್ಟೇಟ್, 1 ಲೆಜಿಸ್ಲೇಚರ್, 1 ಲೆಜಿಸ್ಲೇಚರ್ 1 ಸಂಸತ್ತು, 1 ಎಕ್ಸಿಕ್ಯೂಟಿವ್ ವಿತ್ ನೋ ಟ್ರೇಸ್ ಆಫ್ ಫ್ರಾಗ್ಮೆಂಟೇಷನಲ್, ರೀಜನಲ್, ಸೆಕ್ಟೇರಿಯನ್, ಲಿಂಗ್ವಿಸ್ಟಿಕ್. ಅಂದರೆ ಸ್ಟೇಟ್ ಗೌರ್ಮೆಂಟ್ಸ್ ಇರಬಾರ್ದು ಅಂತ. ಭಾಷಣ ಮಾಡೋದೇನು? ಭಾಷಣ ಮಾಡೋದು ಈ ದೇಶದ ಏಕತೆಗೆ. ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ಲೆಟ್ ದ ಕಾನ್ಸ್ಟಿಟ್ಯೂಷನ್ ಬಿ ರೀಎಕ್ಸಾಮಿನ್ಡ್ ಆ್ಯಂಡ್ ರೀಡ್ರಾಫ್ಟೆಡ್. ಏನು ಅರ್ಥ ಇದು? ಇದನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಹೊಸದಾಗಿ ಬರೀಬೇಕು ಅಂತ. ಇದರೊಳಗೆ ಏನಿದೆ? ಕಾನ್ಸ್ಟಿಟ್ಯೂಷನ್ ತೆಗಿಬೇಕಂತಲೇ ಇರೋದು ಇದರೊಳಗೆ. ಈ ಕಾನ್ಸ್ಟಿಟ್ಯೂಷನ್ ಬೇಡ, ಈ ಕಾನ್ಸ್ಟಿಟ್ಯೂಷನನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ರೀಡ್ರಾಫ್ಟ್ ಮಾಡಬೇಕು ಅಂತ ಕನ್ನಡ ಅದೇ ಅರ್ಥ ಕೊಡ್ತಕ್ಕಂಥದ್ದು. ಈಗ ಯಾಕೆ ಸುಳ್ಳು ಯಾಕೆ ಹೇಳಬೇಕು ರಾಷ್ಟ್ರದ ಜನರಿಗೆ? ನಾವು ಕಾನ್ಸ್ಟಿಟ್ಯೂಷನನ್ನು ಉಳಿಸ್ತೀವಿ,
ಬೆಳೆಸ್ತೀವಿ ಅಂತಕ್ಕಂಥ ನಾವು ತಂದಿರತಕ್ಕಂಥ ತಿದ್ದುಪಡಿಗಳೇ ಬೇರೆ. ಇದರ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಯಾವ ತಿದ್ದುಪಡಿಗಳನ್ನು ನಾವು ತಂದಿಲ್ಲ. ಕಾಂಗ್ರೆಸ್ನವ್ರು ತಂದಿರ್ತಕ್ಕಂಥ ತಿದ್ದುಪಡಿಗಳು ಯಾವುದೂ ಕೂಡ ದೇಶದ ಹಿತಾಸಕ್ತಿಯನ್ನು ಕಡೆಗಣಿಸಿ ಮಾಡ್ತಕ್ಕಂಥ ಯಾವುದನ್ನು ಕೂಡ ನಾವು ತಿದ್ದುಪಡಿ ತಂದಿಲ್ಲ. ಎಲ್ಲವೂ ಕೂಡ ಪೂರಕವಾಗಿರ್ತಕ್ಕಂಥದ್ದು ಮತ್ತು ಸಂವಿಧಾನ ಪೀಠ ಅದನ್ನು ಅಪೇಲ್ಡ್ ಮಾಡಿರ್ತಕ್ಕಂಥದ್ದು.